1 ವೆಜ್ ಮಂಚೂರಿಯನ್, 1 ವೆಜ್ ಫ್ರೈಡ್ ರೈಸ್, 1 ಕೋಕ್. ಓಕೆ ಸರ್. ಹಲೋ, ಏನು ನಿನಗೆ ಮಾತ್ರ ಆರ್ಡರ್ ಮಾಡ್ಕೋತಿದ್ಯಾ? ಮತ್ತೆ ಇಲ್ಲಿರೋರಿಗೆಲ್ಲ ಹೇಳ್ಬೇಕಾ? ನನಗೆ ಹೇಳಲ್ವಾ? ನೀನೇ ಹೇಳು. ವಾಟ್? ಐ ಮೀನ್, ನೀನೇನ್ ತಿಂತೀಯೋ, ನಿನ್ ಟೇಸ್ಟ್ ಏನು ಅಂತ ನನಗೆ ಹೇಗೆ ಗೊತ್ತು? ಕೇಳಿ ತಿಳ್ಕೊಂಡು ಆರ್ಡರ್ ಮಾಡೋ ಮ್ಯಾನರ್ಸ್ ಕೂಡ ಇಲ್ವಾ ನಿಂಗೆ? ಅಭ್ಯಾಸ ಇಲ್ಲ. ಕಮಾನ್, ನಿನ್ ಜೊತೆ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ನನಗೊಂದು ಪ್ಲೇಟ್ ನೂಡಲ್ಸ್. ಹೇಳು ನಾಣಿ. ಜೈ, ವಾಟ್ ಇಸ್ ದಿಸ್? ತಿನ್ನು. ನೋ ಪ್ಲೀಸ್, ನನಗೋಸ್ಕರ. ಸೀರಿಯಸ್ಲಿ? ನೋ, ಇಟ್ಸ್ ಆಲ್ ರೈಟ್. ಏಯ್, ಬೇಡ ಅನ್ಬೇಡ. ಜೈ, ಜೋಕ್ ಮಾಡಬೇಡ, ಬಿಟ್ಬಿಡು ಪ್ಲೀಸ್. ಅರೆ ಜೈ, ನೋ. ಬಟ್ ಪ್ಲೀಸ್ ನಿತ್ಯ. that's enough. ಯಾವಾಗ್ಲೂ ಹೀಗೆ ತಿನ್ನಿಸ್ತಾ ಇರ್ತೀಯಾ? ನೀನ್ ಬೇಡ ಅಂದ್ರೂ ಕೂಡ ತಿನ್ನಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್. ನೋ ನೋ ಜೈ, ಬೇಡ ಜೈ. ಬೇಡ ಜೈ, ಜೈ ಬೇಡ. ಹಲೋ, ಏನು ಕನ್ಸ್ ಕಾಣ್ತಿದ್ಯಾ? ನಿನ್ನಂತ ಅವನ ಜೊತೆ ಬಂದ್ರೆ ಇನ್ನೇನ್ ಮಾಡ್ಬೇಕು? ತಿನ್ನು. ಐ ನೋ, ಥ್ಯಾಂಕ್ಸ್. ಈಗ ಕೂಡ ಬಿಸ್ನೆಸ್ ಏನಾ? ಏನು? ಆಕ್ಚುಲಿ ಇಂಪ್ರೆಸ್ ಮಾಡೋದು ಅಂದ್ರೆ ಏನು ಗೊತ್ತಾ ನಿಂಗೆ? ಒಬ್ಳು ಹುಡುಗಿ ಇಷ್ಟಪಡೋ ತರ ಆಗ್ಬೇಕು ಅಂದ್ರೆ ಅವ್ರನ್ನ ನೋಡಿ ತಿಳ್ಕೊ. ಮೊದಲು ನೀನ್ ತಿನ್ನು. ನಿನಗೆ ಹೇಳೋದು ಕೂಡ ವೇಸ್ಟೇ. ಫುಡ್ ಹೇಗಿದೆ? ಗುಡ್, ಚೆನ್ನಾಗಿದೆ. ನನ್ನ ಕೇಳಲ್ವಾ? ಯಾಕೆ? ಅಂದ್ರೆ ಮಿನಿಮಮ್ ಕರ್ಟಸಿ ಕೂಡ ಮೇಂಟೈನ್ ಮಾಡಲ್ವಾ ನೀನು? ನಿತ್ಯ, ನಿನಗಿಷ್ಟ ಆಗಿರೋ ಫುಡ್ನ ನೀನ್ ತಿಂತಿದ್ಯಾ, ನನಗಿಷ್ಟ ಆಗಿರೋ ಫುಡ್ನ ನಾನ್ ತಿಂತಿದ್ದೀನಿ. ಇದ್ರಲ್ಲಿ ಕರ್ಟಸಿ ಏನಿದೆ? ಅನ್ಬಿಲೀವೇಬಲ್. ನಿನ್ ಕೇಳಿದ್ನಲ್ಲ, ನಂದೇ ತಪ್ಪು. ಸಾರಿ. ಸಾರಿ. ಇಟ್ಸ್ ಓಕೆ. ಬಿಲ್ ಸರ್. ಹಾ,
ನನ್ನ ಆರ್ಡರ್ ನಾನೇ ಮಾಡ್ಕೊಂಡಿದ್ದೀನಿ, ನನ್ನ ಬಿಲ್ ನಾನೇ ಪೇ ಮಾಡ್ತೀನಿ. ಓಕೆ, ನಿನ್ನಿಷ್ಟ. ಅಟ್ಲೀಸ್ಟ್ ಮಾತಿಗಾದ್ರೂ ನಾನೇ ಕೊಡ್ತೀನಿ ಅಂತ ಹೇಳಿಲ್ಲ. ಇವನಿಗೆ ಮ್ಯಾನರ್ಸ್ ಎಥಿಕ್ಸ್ ಏನೂ ಇಲ್ಲ. ಶಿಟ್. ಎಕ್ಸ್ಕ್ಯೂಸ್ ಮೀ ಸರ್, ಕಾರ್ಡ್ ವರ್ಕ್ ಆಗ್ತಿಲ್ಲ ಸರ್. ಮೇಡಮ್ ನಿಮ್ಮ ಕಾರ್ಡು ಕೂಡ. Mama, come to my baby, won't you come right now? Come to me now. Hello, do you know who I am? Nitya Srinivas, daughter of Rupa Srinivas. ಒಂದು ಬ್ಯಾಂಕ್ನಲ್ಲಿರೋಷ್ಟು ಅಮೌಂಟನ್ನ ನನ್ನ ಅಕೌಂಟಲ್ಲೇ ಮೇಂಟೈನ್ ಮಾಡ್ತಾರೆ ನಮ್ಮಮ್ಮ. ಇನ್ನೊಂದ್ಸಲ ಚೆಕ್ ಮಾಡಿ. ಸಾರಿ ಮೇಡಮ್, ಪ್ರಾಬ್ಲಮ್ ಕಾರ್ಡ್ದಲ್ಲ, ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಕ್ಯಾಶ್ ಕೊಟ್ಬಿಡಿ. ನನ್ನ ಹತ್ರ ಕ್ಯಾಶ್ ಇಲ್ಲ, ಕಾರ್ಡ್ ಮಾತ್ರನೇ ಇರೋದು. ನೋ ಪ್ರಾಬ್ಲಮ್ ನಿತ್ಯ, ನಿನಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿನ್ನ ಬಿಲ್ನ ನಾನೇ ಪೇ ಮಾಡ್ತೀನಿ. ಬೇಕಾದ್ರೆ ಈ ಸಾಲನ ನಾಳೆ ತೀರಿಸ್ಬೋದು. ಸಾಲನಾ? ನೋ ವೇ. ಸಿ ನಿತ್ಯ, ಈಗಿರೋದು ಎರಡೇ ಆಪ್ಷನ್ಸ್. ಒಂದು ನಾನು ಕ್ಯಾಶ್ ಪೇ ಮಾಡೋದು, ಇಲ್ಲ ನೀನು ಇಲ್ಲಿ ಕೆಲಸ ಮಾಡೋದು. ರೆಗ್ಯುಲರ್ ಸೀನ್ ರಿಪೀಟ್ ಮಾಡೋದು ಯಾಕೆ ಅಂತ ನಾನು ಕ್ಯಾಶ್ ಪೇ ಮಾಡ್ತೀನಿ ಅಂತಿದ್ದು. ಡಿಸೈಡ್ ಯುವರ್ ಸೆಲ್ಫ್. ಕೂಲ್. ಬಾ ಗಂಗಾ ಬಾ. ಇಲ್ಲಿ ನೋಡು, ಇದೇ ನನ್ನ ಬುರ್ಜ್ ಖಲೀಫಾ ಅರಮನೆ. ಏನು? ಬುರ್ಜ್ ಖಲೀಫಾ, ಬುರ್ಜ್ ಖಲೀಫಾ. ಹಂಗಂದ್ರೆ ಏನು? ಬುರ್ಜ್ ಖಲೀಫಾ ಅಂದ್ರೆ ದುಬೈಯಲ್ಲಿ ತುಂಬಾ ದೊಡ್ಡ ಬಿಲ್ಡಿಂಗು. ಹೊಟ್ಟೆಗಿಲ್ದಿದ್ರು ಮಲ್ಗೆ ಚಿಂತೆ ಅಂದಾಗೆ ಇನ್ನೂ ದುಬೈ ಕನ್ಸಕ್ಕೆ? ಯಾವತ್ತಾದ್ರೂ ದುಬೈಗೆ ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಆ ಬಿಲ್ಡಿಂಗ್ ನಲ್ಲಿ ಮನೆ ತಗೋಬೇಕು ಅಂತ ಚಿಕ್ಕ ಆಸೆ. ಆ ಮನೆ ವಿಷಯ ಏನೋ ಬಿಡು, ಮೊದ್ಲು ನಿನಗೆ ಸೂಟ್ ಆಗೋ ವಿಷಯ ಮಾತಾಡು. ಏನ್ ಗಂಗಾ, ಒಂದು ಕನಸು ಕಾಣೋ ಆಸೆ ಕೂಡ ಇಲ್ವಾ ನನಗೆ? ಸರಿ ಬಿಡು, ನಿಂಗೆ ನಿಜವಾಗ್ಲೂ ಜ್ಯೋತಿಷ ಹೇಳಕ್ ಬರುತ್ತಾ? ತಾಯಿ ಚಾಮುಂಡಿ ಮೇಲೆ ಆಣೆ, ನನಗೆಲ್ಲ ಗೊತ್ತು ತಾಯಿ. ನಡೆದಿದ್ದು ಹೇಳ್ತೀನಿ, ನಡಿಬೇಕಾದನ್ನು ಹೇಳ್ತೀನಿ. ಹೇಳಿದ್ದು ಹೇಳ್ದ ಹಾಗೆ ನಡೆಯುತ್ತೆ. ಆ ಚಾಮುಂಡಿ ಮಾತು ಸುಳ್ಳಾಗೋದಿಲ್ಲ. ಎಲ್ಲಿ ತಾಯಿ, ಒಂದ್ಸಾರಿ ನಿನ್ನ ಎಡಗೈನ ತೋರ್ಸು. ಅಯ್ಯೋ, ಬಲಗೈ ಅಲ್ಲ ತಾಯಿ, ಎಡಗೈ. ಒಂದು ಕೊಟ್ರೆ ಕೆಳಗ್ ಬಿಡ್ಬೇಕು. ಕೈ ಅಂತೆ ಕೈ. ನಿಜ ಹೇಳೋ. ಗೊತ್ತಿಲ್ಲ. ಮತ್ತೆ ಹೇಗ್ ಜ್ಯೋತಿಷ ಹೇಳ್ತೀಯಾ? ನಾನೇನು ಹೇಳಲ್ಲ. ಬಂದಿರೋರೇ ಅವ್ರ ಕಷ್ಟನ ಹೇಳ್ಕೊತಾರೆ. ಅವ್ರ ಮಾತನ್ನ ಹಿಡಿದು ಉಳಿದಿರೋ ವಿಷಯನ ಬಾಯ್ ಬಿಡಿಸಿ ಚಾಮುಂಡಿ ಹೆಸರಲ್ಲಿ ನನಗೆ ತೋಚಿದ್ದನ್ನ ಹೇಳಿ ದುಡ್ಡು ತಗೊಳ್ತೀನಿ. ಅದು ಮೋಸ ಅಲ್ವಾ? ಯಾವುದು ಮೋಸ? ಯಾರಿಗ್ ಮೋಸ ಮಾಡಲ್ಲ ಹೇಳು? ಚೀಟಿ ರಾಣಿ ನಿನಗ್ ಮೋಸ ಮಾಡಿದ್ಲು, ಏಜೆಂಟು ನನಗ್ ಮೋಸ ಮಾಡ್ದ. ನಾನು ಜ್ಯೋತಿಷಿ ಅಂತ ಜನರಿಗೆ ಮೋಸ ಮಾಡ್ತಿದ್ದೀನಿ. ಎಲ್ರೂ ಅಷ್ಟೇ, ಬದುಕೋದಕ್ಕೆ ಏನಾದ್ರೂ ಮಾಡ್ಲೇಬೇಕಲ್ಲ ಗಂಗಾ. ಯಾರಿಗೂ ಮೋಸ ಮಾಡ್ದಿದ್ದಕ್ಕೇನಾ ನನ್ನಮ್ಮ ಜಾಸ್ತಿ ದಿನ ಬದುಕಲ್ಲ ಅಂದಿದ್ದು? ಏನ್ ಹೇಳ್ತಿದ್ಯಾ ಗಂಗಾ? ಅಮ್ಮಂಗೆ ಎದೆನೋ ಬರ್ತಿದೆ ಚಿಕ್ಕಪ್ಪ. ಬೇಗ ಆಪರೇಷನ್ ಮಾಡಿಸ್ತಾ ಇದ್ರೆ ಬದುಕಲ್ಲ ಅಂತ ಡಾಕ್ಟರ್ ಹೇಳ್ತಾವ್ರೆ. ಕೂಲಿ ಕೆಲಸ ಮಾಡಿ ಹೊಟ್ಟೆನ ತುಂಬಿಸ್ಕೋಬಹುದು. ಅಷ್ಟು ದೊಡ್ಡ ಕಾಯಿಲೆಗೆ ದುಡ್ಡನ್ನ ಎಲ್ಲಿಂದ ಸಂಪಾದನೆ ಮಾಡ್ತಾರ್ಲಿ? ನನ್ನ ಅಮ್ಮನ ಪ್ರಾಣನ ಹೇಗೆ ಕಾಪಾಡ್ಕೊಳ್ಳೋದು ಅರ್ಥ ಆಗ್ತಾ ಇಲ್ಲ. ನೀನೇನು ಹೆದರಬೇಡ ಗಂಗಾ, ಅಮ್ಮಂಗೇನೂ ಆಗಲ್ಲ. ಏನಾದರೂ ಆಗೋ ಮೊದಲೇ ಏನಾದರೂ ಮಾಡಬೇಕು. ಅಮ್ಮ ಇಲ್ಲದೆ ಇದ್ರೆ ನಾನು ಬದುಕಲ್ಲ. ಹೇಗಾದರೂ ದುಡ್ಡು ಮಾಡಬೇಕು. ಕ್ಷಮಿಸು ಗಂಗಾ, ನನ್ನ ಹತ್ರನೂ ದುಡ್ಡಿಲ್ಲ. ಲಕ್ಷ ಲಕ್ಷ ದಕ್ಷಿಣೆ ಕೊಟ್ಟು ಸ್ವಾಮಿಗಳ ಹತ್ರ ಜನ ಕ್ಯೂ ನಿಲ್ತಾರೆ ಬಿಟ್ರೆ, ನನ್ನ ಹಾಗೆ ಚಿಕ್ಕ ಪುಟ್ಟ ಜ್ಯೋತಿಷ್ಯ ಹೇಳೋನ ಹತ್ರ ಯಾರೂ ಬರಲ್ಲ. ನಾನೇ ನೀನು ದುಡ್ಡು ಕೇಳ್ತಾ ಇಲ್ಲ. ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕೂಡಿದ ದುಡ್ಡನ್ನ ಆ ಮಹಾ ಕಳ್ಳಿ ರಾಣಿ ಹೊತ್ಕೊಂಡು ಹೋದ್ಲು. ಅವಳನ್ನ ಹಿಡಿದ್ರೆ ದುಡ್ಡು ಸಿಗತ್ತೆ. ನಮ್ಮಮ್ಮಂಗೆ ಆಪರೇಷನ್ ಮಾಡಿಸ್ಬೋದು. ಹಾಗಾದ್ರೆ ನೀನೇನು ಚಿಂತೆ ಮಾಡಬೇಡ. ನನಗೆ ಜ್ಯೋತಿಷ್ಯ ಗೊತ್ತಿಲ್ಲದೆ ಇದ್ರು ಸಿಟಿ ಎಲ್ಲ ಗೊತ್ತು. ಗಲ್ಲಿ ಗಲ್ಲಿ ಬಲೆ ಹಾಕಿದ್ರು ಸರಿ, ಆ ರಾಣಿನ ಹಿಡ್ಕೊಳ್ಳೋಣ, ದುಡ್ಡನ್ನ ವಸೂಲಿ ಮಾಡೋಣ. ಈ ವಿಷಯ ನನಗೆ ಬಿಟ್ಬಿಡು ಗಂಗಾ. ರಾಣಿನ ಕಂಡು ಹಿಡಿಯೋ ಕೆಲಸ ಮಾತ್ರ ನಂದು. ರಾಣಿ ಸಿಗೋವರೆಗೂ ನೀನ್ ಇಲ್ಲೇ ಇರ್ಬೋದು.
ಈ ಚಿಕ್ಕಪ್ಪ ನಿನಗೆ ದುಡ್ಡು ಕೊಡದೇ ಇರ್ಬೋದು, ಆಶ್ರಯ ಕೊಟ್ಟು ಊಟ ಕೊಡ್ತಾನೆ. ಆದ್ರೆ ನೀನ್ ಮಾತ್ರ ನನಗೊಂದು ಮಾತು ಕೊಡ್ಬೇಕು. ಏನು? ಯಾವ ಪರಿಸ್ಥಿತಿಲೂ ನನ್ನ ಬಗ್ಗೆ ಊರವ್ರಿಗೆ ನಿಜ ಹೇಳ್ಬಾರ್ದು. ಹೇಳಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ಆದ್ರೆ ನಿನ್ನ ಬಾಯಿ ದೊಡ್ಡದು. ಏನು? ಹಾಗಂತ ಅಲ್ಲ, ಸುಳ್ಳು ಹೇಳಲ್ಲ ಅಂತ. ನಿನ್ ಬಗ್ಗೆ ಎಲ್ಲರ ಹತ್ರನೂ ಹೇಳ್ಬೇಕು ಅನ್ನೋದು ನನ್ನ ಮನ್ಸಲ್ಲಿ ಏನಿಲ್ಲ. ನನ್ನ ಒಳ್ಳೆ ಗಂಗಾ. ಮಾರ್ನಿಂಗ್ 10 o'clockಗೆ ನನ್ನ ಪಿಕಪ್ ಮಾಡಿ ನೀನ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ವರ್ಗೂ ಸಿಟಿ ಎಲ್ಲ ಸುತ್ತಿ ನಿನ್ ಬಿಸ್ನೆಸ್ ಕೆಲಸ ನೋಡ್ಕೊಂಡೆ. ನೈಟ್ ಸಿಟಿ ದಾಟಿ ಔಟ್ಸ್ಕರ್ಟ್ಸ್ ಅಲ್ಲಿರೋ ನಿನ್ ಫಾರ್ಮ್ ಹೌಸ್ ವರ್ಕ್ ನೋಡ್ಕೊಂಡೆ. ಈಗ ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಏನೋ ಒಂದೂ ಗೊತ್ತಿಲ್ಲ. ನನ್ನ ಇಂಪ್ರೆಸ್ ಮಾಡೋದು ಅಂದ್ರೆ ಇದೇನಾ? ಇಂಪ್ರೆಸ್ ಅಂದ್ರೆ ಏನ್ ಮಾಡ್ಬೇಕು? ನಿನ್ ಮುಂದೆ ಮೊಣ್ಕಾಲು ಊರಿ ರೋಸ್ ಫ್ಲವರ್ ಹಿಡ್ಕೊಂಡು ಅದು ಬಾಡ್ ಹೋಗೋವರೆಗೂ ಒಪ್ಕೋ ಅಂತ ರಿಕ್ವೆಸ್ಟ್ ಮಾಡ್ಬೇಕಾ? ಅಥವಾ ನೀನ್ ಇಲ್ದೇ ಇದ್ರೆ ಸತ್ ಹೋಗ್ತೀನಿ ಅಂತ ಕೈಯೋ ಕತ್ತೋ ಕುಯ್ಕೋಬೇಕಾ? ಏನ್ ಮಾಡ್ಲಿ ನಾನು? ಏನ್ ಮಾಡ್ಬೇಕೋ ಗೊತ್ತಿಲ್ಲದೆ ನನ್ನ ಹತ್ರ ಬೆಟ್ಟಿ ಹಾಕಡ್ದೆ. ನನ್ನ ನಿನ್ ಬಿಸ್ನೆಸ್ ಕೆಲ್ಸಕ್ಕೆ ಯಾಕೆ ಕರ್ಕೊಂಡು ಬೆಡ್ ಬಂದೆ? ಜೊತೆಗೆ ನನ್ ಬಿಸ್ನೆಸ್ ಕೆಲಸನೂ ನೋಡ್ಕೊಳ್ಳೋಣ ಅಂತ. ಅಂದ್ರೆ ನಿನ್ ಕಾನ್ಸಂಟ್ರೇಷನ್ ಈಗ ಕೂಡ ನನ್ ಮೇಲೆ ಇಲ್ಲ ಅಂತ ಆಯ್ತು. ಗುಡ್. ನಾನು ಬೆಟ್ಟಿಂದ ಡ್ರಾಪ್ ಆಗ್ತಿದ್ದೀನಿ. ನನ್ನ ಮನೆ ಹತ್ರ ಡ್ರಾಪ್ ಮಾಡು. ವಾಟ್ ಹ್ಯಾಪೆಂಡ್? ಸ್ಟಾಪ್ ಆಯ್ತು. ಸ್ಟಾರ್ಟ್ ಮಾಡು. ಆಗ್ತಿಲ್ಲ. ಮತ್ತೆ ಟ್ರೈ ಮಾಡು. ಅದನ್ನೇ ಮಾಡ್ತಾ ಇದ್ದೀನಿ. ಶಿಟ್. ಏನಾಯ್ತು? ಫ್ಯೂರ್ ಇಲ್ವಾ? ಹಾಗೇನಿಲ್ಲ, ಬ್ರೇಕ್ ಡೌನ್ ಆಗಿರೋ ಹಾಗಿದೆ. ನನಗೆ ಅರ್ಥ ಆಗ್ತಿದೆ. ಏನ್ ಅರ್ಥ ಆಯ್ತು? ಪ್ಲಾನ್ ಮಾಡಿದ್ಯಾ ಅಲ್ವಾ? ಏನ್ ಪ್ಲಾನು? ಬೆಟ್ಟ ಹೆಸರಲ್ಲಿ ನನ್ನ ಹೊರಗಡೆ ಕರ್ಕೊಂಡು ಬಂದು ಇಂಪ್ರೆಸ್ ಮಾಡ್ತೀನಿ ಅಂತ ಇನ್ನೇನೋ ಮಾಡಿ, ನಿನ್ ಬಿಟ್ರೆ ನಂಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅಂದ್ಕೊಳ್ಳಾಗ ಮಾಡಿ ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅಲ್ವಾ ನಿನ್ ಪ್ಲಾನ್? ಹಲೋ, ನಾನು ಓಲ್ಡ್ ಮೂವೀಸ್ ಹೀರೋಯಿನ್ ಅಲ್ಲ. ನೀನ್ ನನ್ಗೇನೋ ಮಾಡಿದ್ರೆ ನಿನ್ನೆ ಮದ್ವೆ ಆಗ್ತೀನಿ ಅಂತ ನೀನ್ ಡಿಸೈಡ್ ಆಗೋದಕ್ಕೆ. ನಿನ್ ಮೇಲೆ ಪೊಲೀಸ್ ಕೇಸ್ ಹಾಕ್ತೀನಿ. ಕೋರ್ಟಿಗೆ ಎಳ್ದು ನಿನ್ನ ಜೈಲಿಗೆ ಕಳಿಸ್ತೀನಿ. ನಿನ್ಗದ್ರ ಅಗತ್ಯ ಇಲ್ಲ, ನನಗ ಉದ್ದೇಶನೂ ಇಲ್ಲ. ಮತ್ತೆ ಯಾಕೆ ಕಾರ್ ಸ್ಟಾಪ್ ಆಯ್ತು? ಪ್ರಾಬ್ಲಮ್ ಏನಾದ್ರೂ ಹೇಳಿ ಕೇಳಿ ಬರುತ್ತಾ? ಫೋನ್ ಮಾಡಿದ್ರೆ ಇನ್ನೊಂದು ಕಾರ್ ಬರುತ್ತಲ್ಲ. ಅದನ್ನೇ ಮಾಡ್ತಿದ್ದೀನಿ. ಛೇ, ವಾಟ್? ನೋ ಸಿಗ್ನಲ್ಸ್. ನಾನ್ ನಂಬಲ್ಲ. ಸರಿ, ನಿನ್ ಫೋನಲ್ಲಿ ಇದೆಯಾ ನೋಡು. ಇದ್ಯಾ? ಏನ್ ನಂಬೇಕೋ ಏನ್ ನಂಬಾರ್ದೋ ನಿನ್ನಂತ ಹುಡುಗಿರಿಗೆ ಗೊತ್ತೇ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ಈಗ ಏನ್ ಮಾಡ್ಬೇಕು ಫಸ್ಟ್ ಅದನ್ನ ಯೋಚನೆ ಮಾಡು. ಏನಿದೆ, 2 ದಾರಿ ಇದೆ. ಒಂದು, ಕಾರಲ್ಲಿ ಕೂತು ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡೋದು. 2, ಕಾರಲ್ಲಿರೋ AC ಕೆಲಸ ಮಾಡದೇ ಇರೋದ್ರಿಂದ ನ್ಯಾಚುರಲ್ ACಲಿ ನನ್ನ ಕುಲದೈವ ಸೂರ್ಯ ಬರೋವರೆಗೂ ರೆಸ್ಟ್ ತಗೊಳ್ಳೋದು. ಏನು? ಈ ಕತ್ಲಲ್ಲಿ ಈ ಕಾಡಿನ ಮಧ್ಯೆ ಮಾರ್ನಿಂಗ್ ವರ್ಗೂ ಇರೋದಾ? ನೋ ವೇ. AC ವರ್ಕ್ ಆಗದಿರೋ ಕಾರಲ್ಲಿ ನೈಟ್ ಎಲ್ಲ ಕೂತಿದ್ರೆ ಮಾರ್ನಿಂಗ್ ಅಷ್ಟರಲ್ಲಿ ಸುಸ್ತಾಗಿರ್ತೀಯ. ನೇಚರಲ್ಲಿದ್ರೆ ಬದುಕೋತೀವಿ. ಸೊ ನೀನೇ ಡಿಸೈಡ್ ಮಾಡು. ಅಬ್ಬಬ್ಬಬ್ಬಬ್ಬ, ಏನ್ ವಿಡಿಯೋ ತೆಗ್ದಿದ್ಯೋ ಅಭಿ. ನೀನೇನಾದ್ರೂ ಸಿನಿಮಾ ಫೀಲ್ಡಿಗೆ ಹೋದ್ರೆ PC ಶ್ರೀರಾಮು, ಛೋಟಾ ಕೆ ನಾಯ್ಡು, ಸೆಂಥಿಲ್ ಕುಮಾರ್ ಔಟ್. ಸಿನಿಮಾಟೋಗ್ರಾಫರ್ ಆಗಿ ನಿನಗೆ ಸೂಪರ್ ಫ್ಯೂಚರ್ ಇದೆ ಕಣೋ. ಹಾ,
ಅಭಿ ವಿಲ್ ಯು ಸ್ವಿಚ್ ಆಫ್ ದ ಟಿವಿ ಪ್ಲೀಸ್? ನೋಡಕ್ಕ ವಿಡಿಯೋ ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ನಾನು. ನೀನ್ ಎಷ್ಟೇ ಚೆನ್ನಾಗಿ ತೆಗ್ದಿದ್ರು ಅಲ್ಲಿ ನಡೆದಿದ್ದು ಒಳ್ಳೇದಲ್ಲ, ಕೆಟ್ಟದ್ದು. ಅಲ್ಲಿ ಶಾಸ್ತ್ರಿಗಳು ಶಾಪದ ಬಗ್ಗೆ ಹೇಳ್ದಾಗಿಂದ ನಡೆದಿರೋ ಎಂಗೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕೆ ಭಯ ಆಗ್ತಿದೆ. ಅದಕ್ಕೆ ಆ ಬ್ಯಾಡ್ ಮೆಮೊರೀಸ್ ನಮಗ್ ಬೇಡ. ಆಫ್ ಮಾಡು. ಇಲ್ಲಕ್ಕ, ನಾನು ಎಷ್ಟು ಕಷ್ಟಪಟ್ಟು ತೆಗ್ದಿದ್ದೀನಿ. ಅಭಿ ಪ್ಲೀಸ್ ಆಫ್ ಮಾಡ್ತೀಯಾ ಇಲ್ವಾ? ಅಷ್ಟು ಪ್ಯಾಷನೇಟ್ ಆಗಿ ವಿಡಿಯೋ ಮಾಡಿಸಿದ್ಯಾಕೆ? ಈಗ ನಿಲ್ಸೋದ್ಯಾಕೆ? ಛೇ, ನನ್ನ ಟ್ಯಾಲೆಂಟ್ ಎಲ್ಲ ವೇಸ್ಟ್ ಆಯಿತು. ವಿಡಿಯೋ ಹೋದ್ರೆ ಹೋಗ್ಲಿ ಅಕ್ಕ, ನನ್ನ ಟ್ಯಾಲೆಂಟ್ ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ಟೈಮ್ ಎಂಗೇಜ್ಮೆಂಟ್ ಮಾಡ್ತೀವಲ್ಲ, ಆಗ ಇನ್ನೂ ಸೂಪರ್ ಆಗಿ ಮಾಡ್ತೀನಿ. ಏನು ಯೋಚನೆ ಮಾಡ್ತಾ ಇದೀಯ ಅಕ್ಕ? ನೀನು ಮತ್ತೆ ಆಗೋ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡ್ತಿದ್ಯಾ? ನಾನು ನಡೆದಿರೋ ಎಂಗೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋಕೇನಿದೆ? ನಿನ್ನೆನೇ ಅದನ್ನ ಕ್ಯಾನ್ಸಲ್ ಮಾಡಾಯ್ತಲ್ಲ. ಎಂಗೇಜ್ಮೆಂಟ್ ಮಾಡ್ತಿದೀವಿ ಅಂದ್ರೆ 1000 ಜನ ಅಟೆಂಡ್ ಮಾಡ್ತಾರೆ. ಅದೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ರೆ 1,00,000 ಜನ ಉತ್ತರ ಕೇಳ್ತಾರೆ. ಅವ್ರ ಬಾಯಿನ ಮುಚ್ಚಿಸ್ಬೇಕು ಅಂದ್ರೆ ಒಂದೇ ಒಂದು ಸೊಲ್ಯೂಷನ್, ನಿತ್ಯ ಮದ್ವೆ. ನಿತ್ಯಾಗೆ ಬೇಗ ಮದ್ವೆ ಮಾಡಿದ್ರೆ ಇನ್ಯಾರೂ ಮಾತಾಡಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಮದುವೆ ಅಂದ್ರೆ ಹೇಗಕ್ಕ? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಕಣೋ. ಜೈ ಅಂಥವ್ರನ್ನ ಹುಡ್ಕೋದಕ್ಕೆ 6 ತಿಂಗಳು. ಆ ಡಿಸಪಾಯಿಂಟ್ಮೆಂಟ್ನ ಮರೆತು ಇನ್ನೊಬ್ರನ್ನ ಹುಡುಕ್ಬೇಕು ಅಂದ್ರೆ ಇನ್ನೆಷ್ಟು ಟೈಮ್ ಆಗತ್ತೋ? ಅದಕ್ಕಿಷ್ಟು ಯೋಚನೆ ಯಾಕಕ್ಕ? ನೀನ್ ಹೂ ಅನ್ನು, ನಿನ್ ಕಣ್ ಮುಂದೆನೆ ಮದುವೆ ಹುಡುಗ ಇರ್ತಾನೆ. ನೀನ್ ಹುಡುಕಿ ಕರ್ಕೊಂಡ್ ಬರ್ತೀಯಾ? ಮತ್ತೆ ಹುಡ್ಕೋದ್ ಯಾಕೆ? ಮತ್ತೆ ನಿನ್ ಕಣ್ ಮುಂದೆನೆ ಇದೀನಲ್ಲ. ಏನು ನೀನಾ? ಹೌದಕ್ಕ, ನಿನ್ ಜೊತೆಗೆ ರಕ್ತ ಹಂಚ್ಕೊಂಡು ಹುಟ್ಟಿದವನು. ಆಸ್ತಿನ ಹಂಚ್ಕೊಳ್ದೆ ನಿನ್ ಜೊತೆಗೇನೆ ಇದ್ದೀನಿ. ನಿನ್ ಯೋಚನೆಗೆಲ್ಲ ಸೂಟ್ ಆಗ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಆ ಜೈನು ಕೂಡ ಮೀರಿಸ್ತೀನಿ ನಾನು. ನಿತ್ಯಾಗೆ ಮುದ್ದಿನ ಮಾವ ನಾನು. ನೀನ್ ಹೂ ಅಂದ್ರೆ ಅವಳು ಕೊರಳಿಗೆ ತಾಳಿ ಕಟ್ಟಿ ನಿನ್ಗೆ ಅಳಿಯ ಆಗ್ಬಿಡ್ತೀನಿ. ಸೀರಿಯಸ್ ಆಗಿ ಮಾತಾಡುವಾಗ ಸಿಲ್ಲಿಯಾಗಿ ಜೋಕ್ಸ್ ಮಾಡ್ಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳಿದೀನೋ? ಏನು ಜೋಕ್ ಮಾಡಿದ್ನಾ? ಸೀರಿಯಸ್ ಆಗಿ ಅಲ್ವಾ ಹೇಳಿದ್ದು? ಅಕ್ಕ, ನೀನ್ ನನ್ನ ಮತ್ತೆ ಜೋಕರ್ ಆಗಿ ನೋಡ್ತಾ ಇದೀಯ ಅಕ್ಕ. ಯಾಕೆ? ಜೈಗಿಂತ ನನ್ಗೇನ್ ಕಡಿಮೆ? ಏನು ನೀನು ಜೈಕ್ಕಿಂತ ಹೆಚ್ಚ? ಏಯ್, ಹೋಲ್ಸ್ಕೊಳ್ಳೋದಕ್ಕೂ ಒಂದು ಮಿತಿ ಇರ್ಬೇಕು ಕಣೋ. ಅವನು ನಿನ್ಗಿಂತ ನನ್ಗಿಂತ ಶಾರ್ಪ್. ಮೊನ್ನೆ ಅವನು ಸೈಲೆಂಟ್ ಆಗಿ ಹೊರಟೋದಾಗಿಂದ ಯಾವಾಗ ಏನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ. ಅವನಿಗೆ ಹಲ್ ಕಿತ್ತಿರೋ ಹಾವಿನ ತರ ಅಕ್ಕ. ಅದಕ್ಕೆ ಮಾತಾಡದೆ ಹೊರಟೋದ. ಇನ್ನೇನ್ ಮಾಡ್ತಾನಕ್ಕ? ಏಯ್, ಜೈನ ನೀನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಅವನು ಕಾಮಾಗಿ ಹೋಗಿದ್ದಾನೆ ಅಂದ್ರೆ ಏನೋ ವರ್ಕೌಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಅವನ ಯೋಚನೆಗಳು ಪಾದರಸ. ಅಷ್ಟು ಈಸಿಯಾಗಿ ತಲೆ ತಗ್ಸಲ್ಲ. ಅವನ ನೋಟ ಕತ್ತಿ ಅಂಚು. ಯಾವ ರೀತಿ ಸಮಸ್ಯೆನಾದ್ರೂ ಕೊಚ್ಚಿ ಚೆಂಡಾಡತ್ತೆ. ಅವನ ಮಾತುಗಳು ಎಂಥ ಕಷ್ಟದ ಪ್ರಶ್ನೆಗಳಿಗಾದ್ರೂ ಉತ್ತರ ಕೊಡತ್ತೆ.